ಬೆಳಗಾವಿ ಆಯ್ತು. ಈಗ ಬಳ್ಳಾರಿ ರಾಜಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಾ ಇದ್ದಾರಾ? ಬೆಳಗಾವಿ ಎದುರಾಳಿಗಳನ್ನ ಬಳ್ಳಾರಿ ಆಪರೇಷನ್ ಮೂಲಕ ಎದುರಿಸ್ತಾರಾ ಡಿಕೆ ಶಿವಕುಮಾರ್? ರಾಮುಲು ಮೂಲಕ ಜಾರಕಿಹೊಳಿಗೆ ಬ್ರೇಕ್ ಹಾಕೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರಾ? ಜನಾರ್ದನ ರೆಡ್ಡಿ ಆರೋಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಲ್ಲಗೆಳೆದಿದ್ದಾರೆ. ನನ್ನನ್ನ ಯಾರೂ ಸಂಪರ್ಕ ಮಾಡಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ. ರಾಮುಲು ಸೇರ್ಪಡೆ ಗುಟ್ಟನ್ನ ಈವರೆಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಟ್ಟುಕೊಟ್ಟಿಲ್ಲ. ಸೇರ್ತಾರಾ ಇಲ್ವಾ ಅನ್ನೋದರ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ರಾಜಕಾರಣದಲ್ಲಿ ಇಂಟರ್ನಲ್ ಪ್ರಾಬ್ಲಮ್ಸೇ ಕೆಲವು ಸರಿ ಎದುರಾಳಿಗಳಿಗೆ ವರವಾಗಿ ಪರಿಣಮಿಸುತ್ತೆ. ಸೊ ಈಗ ಬಳ್ಳಾರಿಯಲ್ಲಿ ಆಗ್ತಾ ಇರುವ ಇಂಟರ್ನಲ್ ಪ್ರಾಬ್ಲಮ್ ಕಾಂಗ್ರೆಸ್ಗೆ ವರವಾಗಬಹುದಾ, ಸ್ಪೆಷಲಿ ಡಿಕೆ ಶಿವಕುಮಾರ್? ದಿವ್ಯಜ್ಯೋತಿ, ಒಂದು ಸ್ಪಷ್ಟ, ಎಲ್ಲೊಂದು ಕಡೆ ಬಳ್ಳಾರಿಯ ಇಂಟರ್ನಲ್ ಡಿಸ್ಪ್ಯೂಟ್ ಬಿಜೆಪಿ, ಅದು ಕಾಂಗ್ರೆಸ್ನ ಬೆಳಗಾವಿಯ ಇಂಟರ್ನಲ್ ಡಿಸ್ಪ್ಯೂಟ್ಗೆ ಪರ್ಯಾಯನ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಯಾಕಂದರೆ ಇಲ್ಲಿರುವಂಥ ಸತೀಶ್ ಜಾರಕಿಹೊಳಿ ಆ ಸಮುದಾಯದ ನಾಯಕರು ಕೂಡ ಅದೇ ಸಮಯಕ್ಕೆ ಸೇರಿದಂಥ ಶ್ರೀರಾಮುಲು ಅವ್ರನ್ನ ಬಳ್ಳಾರಿಯಲ್ಲಿ ಸೆಳೆಯುವ ಮೂಲಕವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಕಟ್ಟಿಹಾಕುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಆರೋಪವನ್ನು ಜನಾರ್ದನ್ ರೆಡ್ಡಿ ಅವರು ಮಾಡಿರುವಂಥದ್ದು. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ ಸತ್ಯನ, ತೆರೆಮೆರೆಯಲ್ಲಿ ಇಂಥದ್ದು ಕಸರತ್ತು ನಡೆದಿತ್ತ ಅನ್ನುವಂಥದ್ದು. ಯಾಕಂದರೆ ವಾಲ್ಮೀಕಿ ಸಮುದಾಯದ ಜಾರಕಿಹೊಳಿಯ ವಿರುದ್ಧ, ಅಂದರೆ ಎಲ್ಲೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ತೊಡೆ ತಟ್ಟಿರುವಂಥವ್ರು ಅಥವಾ ಸಿಎಂ ರೇಸಲ್ಲಿ ನಾನು ಇದ್ದೀನಿ ಅಂತ ರೀತಿಯಲ್ಲಿ ಅವರು ಬಿಂಬಿತವಾಗ್ತಾ ಇರೋದ್ರಿಂದ ಸಹಜವಾಗಿಯೇ ಎದುರಾಳಿಯನ್ನು ಮಣಿಸಲಿಕ್ಕೆ ಮತ್ತೊಬ್ಬ ಎದುರಾಳಿಯನ್ನು ತರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನಾದರೂ ಪ್ರಯತ್ನವನ್ನು ಮಾಡಿದ್ರಾ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಬಳ್ಳಾರಿಯ ಆಂತರಿಕ ಗೊಂದಲ ಬೆಳಗಾವಿಯ ಗೊಂದಲಕ್ಕೆ ಮದ್ದನ್ನು ಅರಿಯಬಹುದಾದಂಥ ಪರಿಹಾರ ಆಗುತ್ತಾ, ಬಿಜೆಪಿಯ ಗೊಂದಲ ಕಾಂಗ್ರೆಸ್ನ ಗೊಂದಲಕ್ಕೆ ಸಮಸ್ಯೆಯನ್ನು ಪರಿಹರಿಸುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಆದರೆ ಈ ಪ್ರಯತ್ನ ಈಗ ಎಷ್ಟರ ಮಟ್ಟಿಗೆ ಅದು ಸಹಾಯ ಆಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.